ಇಂದು ನನ್ನ ಮದುವೆ ಆಯಿತು. ಆದರೆ ಬೀಳ್ಕೊಡುವ ಸಮಯದಲ್ಲಿ ನನ್ನ ತಾಯಿ ಹೇಳಿದರು, ನೇಹಾ, ನಿನ್ನ ಮದುವೆಯ ಮೊದಲ ರಾತ್ರಿಯಲ್ಲಿ ನಿನ್ನ ಪತಿಯನ್ನು ನಿನ್ನ ಬಳಿಗೆ ಬರಲು ಬಿಡಬೇಡ. ಮದುವೆಯ ಮೊದಲ ರಾತ್ರಿ ಅವರು ನಿನ್ನ ಬಳಿಗೆ ಬಂದರೆ ಅವರು ಖಂಡಿತ ವಿಚ್ಛೇದನ ನೀಡುತ್ತಾರೆ. ಆದುದರಿಂದ ನಿನ್ನ ಪತಿಯು ನಿನ್ನನ್ನು ಮುಟ್ಟದಿರುವ ಹಾಗೆ ನೋಡಿಕೋ. ನನ್ನ ಮಾತುಗಳನ್ನು ಜ್ಞಾಪಕದಲ್ಲಿ ಇಟ್ಟುಕೋ ಎಂದು ಹೇಳಿದರು. ನಾನು ಆಶ್ಚರ್ಯದಿಂದ ಅಮ್ಮನನ್ನು ನೋಡತೊಡಗಿದೆ. ನನ್ನ ಮಾತನ್ನು ಕೇಳು, ಸದ್ಯಕ್ಕೆ ನಿನ್ನ ಗಂಡನಿಂದ ಆದಷ್ಟು ದೂರ ಇರು ಎಂದು ಮತ್ತೊಮ್ಮೆ ಅಮ್ಮ ಹೇಳಿದರು. ನಾನು, ಆದರೆ ಮಮ್ಮಿ, ಯಾಕೆ ಹೀಗೆ ಎಂದು ಕೇಳಿದೆ. ಅವನು ನನ್ನ ಗಂಡ, ಅವನು ಇದನ್ನು ಹೇಗೆ ಒಪ್ಪಿಕೊಳ್ಳುತ್ತಾನೆ? ಮತ್ತು ಗೌತಮ್ ತುಂಬಾ ಹಠ ಮಾಡಿ ನನ್ನನ್ನು ಪಡೆದುಕೊಂಡಿದ್ದಾನೆ. ಹೀಗಿರುವಾಗ ಅವನು ನನ್ನ ಹತ್ತಿರ ಬರಲು ಹೇಗೆ ನಿರಾಕರಿಸುತ್ತಾನೆ? ತದನಂತರ ನನ್ನ ತಾಯಿ ನಾನು ನಡುಗುವಷ್ಟು ಸತ್ಯವನ್ನು ಹೇಳಿದರು. ಅದಕ್ಕೆ ನಾನು, ಅಮ್ಮ, ನೀನು ಈ ಮದುವೆ ಮಾಡಬಾರದಿತ್ತು. ಗೌತಮ್ನ ಜೀವನ ಹಾಳು ಮಾಡುವ ಮುನ್ನ ಒಮ್ಮೆಯಾದರೂ ಯೋಚಿಸಬೇಕಿತ್ತು ಎಂದು ನಾನು ಹೇಳಿದೆ. ಈ ಸತ್ಯ ಗೌತಮ್ಗೆ ತಿಳಿದಾಗ ಅವನ ಇಡೀ ಮನೆ ಹಾಳಾಗುತ್ತದೆ. ನೀನು ಮಾಡಿದ್ದು ಸ್ವಲ್ಪ ಕೂಡ ಸರಿಯಿಲ್ಲ ಎಂದು ಹೇಳುವಾಗ ನನ್ನ ಕಣ್ಣಲ್ಲಿ ನೀರು ತುಂಬಿತ್ತು. ನನ್ನ ತಾಯಿ ಈ ಸತ್ಯವನ್ನು ನನ್ನಿಂದ ಏಕೆ ಮುಚ್ಚಿಟ್ಟಳು? ನನ್ನ ತಾಯಿ ಗೌತಮ್ನ ಒತ್ತಾಯದ ಮೇರೆಗೆ ಈ ಮದುವೆ ನಡೆದಿದೆ. ನಾನು ಮೊದಲ ಬಾರಿಗೆ ಈ ಸಂಬಂಧವನ್ನು ನಿರಾಕರಿಸಿದ್ದೆ. ಆದರೆ ಅವರು ಒಪ್ಪದಿದ್ದಾಗ ನಾನು ಕೂಡ ಯೋಚಿಸಿದೆ, ಇದು ಒಳ್ಳೆಯದೇ ಆಯಿತು. ನಿನ್ನನ್ನು ಯಾವತ್ತಿದ್ದರೂ ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸಬೇಕಿತ್ತು. ನೀನು ಕೂಡ ಮದುವೆಯಾಗಿ ನಿನ್ನ ಸಂಸಾರವನ್ನು ಕಟ್ಟಿಕೊಳ್ಳುತ್ತೀಯ. ಸಮಯ ಕಳೆದಂತೆ ನಿನ್ನ ಜೀವನವು ಸಂತೋಷದಿಂದ ಸಾಗಬಹುದು ಅಂದುಕೊಂಡೆ ಎಂದು ಹೇಳಿದರು. ನಂತರ ನಾನು ಏನನ್ನೂ ಹೇಳದೆ ದುಃಖದ ಮನಸ್ಸಿನಿಂದ ನನ್ನ ಅತ್ತೆಯ ಮನೆಗೆ ಹೊರಟು ಹೋದೆ. ನಾನು ಹಾಗೆಯೇ ಮಾಡಿದೆ. ನನ್ನ ಗಂಡನನ್ನು ಹತ್ತಿರಕ್ಕೆ ಬರಲು ಬಿಡಲಿಲ್ಲ. ಮದುವೆಯ ರಾತ್ರಿ ಕೋಣೆಯಲ್ಲಿ ಹಾಸಿಗೆ ಮೇಲೆ ನನ್ನ ಸೌಂದರ್ಯವನ್ನು ಹೊಗಳುತ್ತಾ ಕುಳಿತಿದ್ದ ಅವನು ನನ್ನ ಕೈಯನ್ನು ಮುಟ್ಟಿದ ತಕ್ಷಣ ನಾನು ಅವನನ್ನು ಹಿಂದಕ್ಕೆ ತಳ್ಳಿದೆ. ಅವನಿಗೆ ಆಶ್ಚರ್ಯವಾಯಿತು. ನನ್ನ ಪತಿ ಗೌತಮ್ ಕಾರಣ ಕೇಳಲು ಪ್ರಾರಂಭಿಸಿದಾಗ ನಾನು ಅಳಲು ಪ್ರಾರಂಭಿಸಿದೆ. ಆದರೆ ನಾನು ಏನನ್ನೂ ಹೇಳಲಿಲ್ಲ. ಆಮೇಲೆ ಒಂದು ದಿನ ನನ್ನ ಗಂಡ ಗೌತಮ್ಗೆ ಪೂರ್ತಿ ರಹಸ್ಯ ಗೊತ್ತಾದಾಗ ಇನ್ನು ಮುಂದೆ ಯಾರಿಗೂ ಮುಖ ತೋರಿಸಲು ಸಾಧ್ಯವಾಗಲಿಲ್ಲ. ಯಾಕೆಂದರೆ ನಾನು ಗೌತಮ್ನ ರೂಮಿನಲ್ಲಿ ಬೆಡ್ಡಿನ ಮೇಲೆ ಕುಳಿತಿದ್ದೆ. ಅವನು ನನ್ನ ಮುಂದೆ ತುಂಬ ಆಶ್ಚರ್ಯದಿಂದ ನೋಡುತ್ತಾ ಕುಳಿತಿದ್ದ. ಈ ಸಮಯದಲ್ಲಿ ನನ್ನ ಇಡೀ ದೇಹವು ತೀವ್ರವಾಗಿ ನಡುಗುತ್ತಿತ್ತು. ನಾನು ಸಂಪೂರ್ಣವಾಗಿ ಮಂಜುಗಡ್ಡೆಯಂತೆ ತಂಪಾಗಿದ್ದೆ. ಮುಂದೆ ಕುಳಿತ ನನ್ನ ಗಂಡನ ಕಣ್ಣಿನ ಚುಚ್ಚುವ ದೃಷ್ಟಿಯು ನನ್ನ ದೇಹದ ಮೂಲಕ ಹಾದು ಹೋಗುವುದನ್ನು ನಾನು ಅನುಭವಿಸಿದೆ. ಏನಾಯಿತು ನೇಹಾ, ನಿನ್ನ ಇಚ್ಛೆಯಂತೆ ಈ ಮದುವೆ ಆಗಿಲ್ಲವೇ ಎನ್ನತೊಡಗಿದ. ನಾನು ನನ್ನ ಕಣ್ಣುಗಳನ್ನು ಮೇಲಕ್ಕೆತ್ತಿ ಅವನತ್ತ ನೋಡಿದೆ. ನಾನು ನನ್ನ ಕಣ್ಣೀರನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದೆ. ನನ್ನ ತುಟಿಗಳು ತೀವ್ರವಾಗಿ ನಡುಗುತ್ತಿದ್ದವು ಮತ್ತು ಅವನು ತುಂಬ ಕಠಿಣ ಮತ್ತು ಕೋಪದ ಮಾತುಗಳಲ್ಲಿ ಕಾರಣವನ್ನು ಕೇಳುತ್ತಿದ್ದನು. ನಾನು ಬಯಸಿದ್ದರೂ ನಿಜವಾದ ಕಾರಣವೇನೆಂದು ಹೇಳಲು ನನಗೆ ಸಾಧ್ಯವಾಗಲಿಲ್ಲ. ಅವನು ಮತ್ತೆ ನನ್ನ ಮೇಲೆ ರೇಗಾಡಿ, ನೇಹಾ, ನಾನು ನಿನ್ನನ್ನೇ ಕೇಳುತ್ತಿದ್ದೇನೆ ಎಂದು ಹೇಳಿದನು. ಅವನ ರೇಗಾಟದಿಂದ ನಾನು ಸಂಪೂರ್ಣವಾಗಿ ಭಯಭೀತಳಾದೆ ಮತ್ತು ಜೋರಾಗಿ ಅಳಲು ಪ್ರಾರಂಭಿಸಿದೆ. ಆದರೆ ಎದುರಿಗಿದ್ದವನು ಬಹುಶಃ ನನ್ನಿಂದ ಉತ್ತರ ಸಿಗದೆ ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ನಿರ್ಧರಿಸಿದ್ದ. ಗೌತಮ್ ಮತ್ತೆ ದೊಡ್ಡ ದನಿಯಲ್ಲಿ ಹೇಳಿದ, ಈ ಕೊರಗುವುದನ್ನು ನಿಲ್ಲಿಸಿ ನಿರಾಕರಣೆಗೆ ಕಾರಣವೇನು ಎಂದು ಹೇಳು. ನಿನ್ನ ಈ ಕಣ್ಣೀರನ್ನು ನೋಡಿ ಕರಗಿ ಹೋಗುತ್ತೇನೆ. ಈ ರಾತ್ರಿ ನಿನ್ನ ಹತ್ತಿರ ಬರುವುದಿಲ್ಲ ಎಂದು ನೀನು ಯೋಚಿಸುತ್ತಿದ್ದರೆ ಇದು ನಿನ್ನ ತಪ್ಪು ತಿಳುವಳಿಕೆ ಮತ್ತು ನಿನ್ನ ಮನಸ್ಸಿನಿಂದ ಈ ತಪ್ಪು ತಿಳುವಳಿಕೆಯನ್ನು ತೆಗೆದುಹಾಕು. ಹೀಗೆ ಹೇಳುತ್ತಾ ತೀವ್ರವಾಗಿ ನಡುಗುತ್ತಿದ್ದ ನನ್ನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡನು. ನಾನು ನನ್ನ ಕೈಯನ್ನು ಹಿಂದಕ್ಕೆ ಎಳೆಯಲು ಪ್ರಯತ್ನಿಸಿದಾಗ ಅವನು ಇನ್ನೂ ನನ್ನ ಹತ್ತಿರ ಬಂದನು. ಅವನು, ಯಾಕೆ ನೇಹಾ, ನನ್ನನ್ನು ಯಾಕೆ ಪರೀಕ್ಷಿಸುತ್ತಿದ್ದೀಯಾ? ನನ್ನ ಆಯ್ಕೆಯ ಸುಂದರವಾದ ಮದುವೆಯ ಡ್ರೆಸ್ಸನ್ನು ಧರಿಸಿಕೊಂಡು ನೀನು ನನ್ನ ಮುಂದೆ ಕುಳಿತಿದ್ದೀಯಾ ಮತ್ತು ನನ್ನನ್ನು ನಿನ್ನ ಹತ್ತಿರ ಬರಲು ಸಹ ಬಿಡುತ್ತಿಲ್ಲ. ಅಷ್ಟಕ್ಕೂ ನಾನೇನು ಪಾಪ ಮಾಡಿದ್ದೇನೆ? ಅಂತಹ ತಪ್ಪು ನಾನೇನು ಮಾಡಿದ್ದೇನೆ? ಯಾಕೆ ಹೀಗೆ ನನ್ನಿಂದ ಓಡಿ ಹೋಗುತ್ತಿದ್ದೀಯಾ? ಇವತ್ತು ನಮ್ಮ ಮದುವೆಯ ಮೊದಲ ರಾತ್ರಿ. ಈ ಮದುವೆಯ ವಿಚಾರದಲ್ಲಿ ಹುಡುಗ ಹುಡುಗಿಯ ಮನದಾಳದಲ್ಲಿ ಅದೆಷ್ಟೋ ಆಸೆಗಳು ಇರುತ್ತವೆ ಮತ್ತು ಇವತ್ತಿನ ರಾತ್ರಿ ನೀನು ನನ್ನನ್ನು ಹತ್ತಿರ ಬರಲು ಏಕೆ ಬಿಡುತ್ತಿಲ್ಲ? ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣವೇನು? ಕನಿಷ್ಠ ಕಾರಣವನ್ನಾದರೂ ಹೇಳು. ಬಹುಶಃ ನಾನು ನಿನ್ನ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಾಗಬಹುದು. ನಾನು ದೇವತೆ ಅಲ್ಲ ನೇಹಾ. ನನಗೆ ಎಲ್ಲ ರೀತಿಯಲ್ಲೂ ಪರ್ಫೆಕ್ಟ್ ಆಗಿರೋ ಹುಡುಗಿಯನ್ನು ಈ ರೀತಿ ಕಂಗೊಳಿಸುತ್ತಿರುವುದನ್ನು ನೋಡಿಯೇ ನನಗೆ ಅಸೂಯೆ ಆಗುತ್ತದೆ. ಈ ಸಮಯವನ್ನು ತುಂಬ ಕಷ್ಟಪಟ್ಟು ಕಳೆಯುತ್ತಿದ್ದೇನೆ. ದಿನವೂ ನಿನ್ನ ಒಡನಾಟದ ಕನಸು ಕಾಣುತ್ತಿದ್ದೆ. ನಿಧಾನವಾಗಿ ಗೌತಮ್ನ ಮಾತಿನ ಶೈಲಿ ನಶೆ ಏರತೊಡಗಿಸಿತು. ಅವನು ನನ್ನ ಮುಖದ ಮೇಲೆ ನೇತಾಡುತ್ತಿದ್ದ ಕೂದಲನ್ನು ಪ್ರೀತಿಯಿಂದ ನೋಡುತ್ತಿದ್ದನು ಮತ್ತು ನನ್ನ ಹೃದಯವು ಮಿಡಿಯುವುದನ್ನು ಮರೆತಿತ್ತು. ಇಂದು ಅವನು ಹತಾಶನಾಗಿ ತೋರುತ್ತಿದ್ದನು. ಅವನನ್ನು ತಡೆಯುವುದು ನನಗೆ ಇನ್ನೂ ಕಷ್ಟಕರವಾಗಿತ್ತು. ಆದರೆ ನಾನು ಏನು ಮಾಡುವ ಪರಿಸ್ಥಿತಿಯಲ್ಲಿಯೂ ಇರಲಿಲ್ಲ.
ಗೌತಮ್ಗೆ ಅಮ್ಮ ಹೇಳಿದ ಗುಟ್ಟು ಗೊತ್ತಾದರೆ ನನ್ನ ಪ್ರಾಣವನ್ನೇ ತೆಗೆದು ಡೈವೋರ್ಸ್ ಕೊಡುತ್ತಿದ್ದನು. ಗೌತಮ್ ನನಗೆ ಚಿನ್ನದ ಸರವನ್ನು ತೋರಿಸಿದನು. ಅದನ್ನು ಧರಿಸುವಾಗ ಅವನ ಬೆರಳುಗಳು ಅನಿಶ್ಚಿತವಾಗಿ ನನ್ನ ಕುತ್ತಿಗೆಯ ಮೇಲೆ ಹರಿದಾಡಲು ಪ್ರಾರಂಭಿಸಿದವು. ಒಂದು ವಿದ್ಯುತ್ ಶಾಕ್ ನನ್ನ ಇಡೀ ದೇಹಕ್ಕೆ ಹರಡಿದ ಅನುಭವವಾಯಿತು. ನಾನು ಬೇಗನೆ ಅವನ ಕೈಯನ್ನು ಹಿಂದಕ್ಕೆ ತಳ್ಳಿದೆ ಮತ್ತು ನಾನು ಸಹ ಹಿಂದೆ ಸರಿದೆ. ನಾನು, ಪ್ಲೀಸ್ ಗೌತಮ್, ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ, ನನಗೆ 1 ತಿಂಗಳು ಸಮಯ ಕೊಡಿ ಎಂದು ನಾನು ಬೇಡಿಕೊಂಡೆ. ಆದರೆ ಗೌತಮ್ ಕುಡಿದ ಅಮಲಿನಲ್ಲಿ ಏನನ್ನೂ ಕೇಳುವ ಮೂಡ್ನಲ್ಲಿ ಇರಲಿಲ್ಲ. ಅವರು ಹೇಳಿದರು, ಕಾರಣವನ್ನು ನನಗೆ ತಿಳಿಸು, ಇಲ್ಲದಿದ್ದರೆ ನಾನು ಬಲವಂತವಾಗಿ ನಿನ್ನಿಂದ ನನ್ನ ಹಕ್ಕುಗಳನ್ನು ಪಡೆದುಕೊಳ್ಳುತ್ತೇನೆ. ಬಹುಶಃ ಅವರು ನನ್ನ ಮಾತನ್ನು ಕೇಳಬಾರದೆಂದು ನಿಶ್ಚಯಿಸಿರಬಹುದು. ಆದರೆ ಗೌತಮ್ನ ಈ ಆಪ್ತತೆ ನನಗೆ ಎಂತಹ ಹೊಸ ಪರೀಕ್ಷೆಯನ್ನು ತರಲಿದೆ ಎಂದು ನನಗೆ ತಿಳಿದಿತ್ತು. ಆದರೆ ನಾನು ಅವನನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಅವನು ನನ್ನ ಹತ್ತಿರ ಬರುತ್ತಿದ್ದಂತೆ ನನ್ನ ಸ್ಥಿತಿ ಹದಗೆಡತೊಡಗಿತು. ನಾನು ತುಂಬ ವಿಚಲಿತನಾಗಿದ್ದೆ ಮತ್ತು ಅಸಮಾಧಾನಗೊಂಡಿದ್ದೆ ಮತ್ತು ನಾನು ಪ್ರಜ್ಞೆ ತಪ್ಪಿ ಹಾಸಿಗೆಯ ಮೇಲೆ ಬಿದ್ದು ಬಿಟ್ಟೆ. ಗೌತಮನ ಧ್ವನಿ ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಅವನು ನನ್ನನ್ನು ನೇಹಾ ನೇಹಾ ಎಂದು ಕರೆಯುತ್ತಿದ್ದನು. ಅವನು ನನ್ನನ್ನು ತೋಳಿನಿಂದ ಅಲುಗಾಡಿಸುತ್ತಿದ್ದನು. ಬಹುಶಃ ನಾನು ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತೇನೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಬಹುಶಃ ನನಗೆ ಪ್ರಜ್ಞೆ ತಪ್ಪಿದೆಯೋ ಅಥವಾ ಅಮ್ಮನ ಮಾತುಗಳನ್ನು ಕೇಳಿ ಸೇವಿಸಿದ ಔಷಧಿಗಳ ಪರಿಣಾಮವೋ ತಿಳಿಯಲಿಲ್ಲ. ನನ್ನ ತಾಯಿ ನನಗೆ ಎಲ್ಲ ವಿಷಯವನ್ನು ಬಹಿರಂಗಪಡಿಸಿದ ನಂತರ ನಾನು ಬಯಸಿದ್ದರೂ ನನ್ನ ಗಂಡನನ್ನು ನನ್ನ ಹತ್ತಿರ ಬರಲು ಬಿಡಲಿಲ್ಲ. ನನ್ನ ಜೀವನದಲ್ಲಿ ಬೇರೆ ಯಾವ ವ್ಯಕ್ತಿಯೂ ಇರಲಿಲ್ಲ. ಗೌತಮ್ ನನಗೆ ತುಂಬ ಇಷ್ಟವಾಗಿದ್ದನು. ಈ ಗುಟ್ಟು ಬಯಲಾಗುವುದೋ ಎಂಬ ಭಯ ನನ್ನಲ್ಲಿ ಹಿಂದೆಂದೂ ನಡೆದಿತ್ತೇನೋ ಎಂಬ ವಿಚಾರವೂ ಇರಲಿಲ್ಲ. ಅದು ಹಾಗಲ್ಲ. ಆದರೆ ನನಗೆ ಇದ್ದ ಸಮಸ್ಯೆ ಯಾವುದೇ ಹುಡುಗಿಯ ವಿಷಯದಲ್ಲಿ ವಿರಳವಾಗಿತ್ತು. ನನಗೆ ಪ್ರಜ್ಞೆ ಬಂದಾಗ ನಾನು ಆಸ್ಪತ್ರೆಯ ಕೋಣೆಯಲ್ಲಿದ್ದೆ. ನನ್ನ ಅತ್ತೆ ಮತ್ತು ಗೌತಮ್ ನನ್ನ ಪಕ್ಕದಲ್ಲಿ ಚಿಂತಿತರಾಗಿ ನಿಂತಿದ್ದರು. ನನ್ನ ಅತ್ತೆ ನನ್ನ ಯೋಗಕ್ಷೇಮವನ್ನು ಕೇಳುತ್ತಿದ್ದರು. ಲೇಡಿ ಡಾಕ್ಟರ್ ಹೇಳಿದರು, ಇವಾಗ ಇವರು ಹುಷಾರಾಗಿದ್ದಾರೆ, ನೀವು ಅವರನ್ನು ಮನೆಗೆ ಕರೆದುಕೊಂಡು ಹೋಗಬಹುದು ಎಂದು ಹೇಳಿದರು. ಸ್ವಲ್ಪ ಸಮಯದ ನಂತರ ನಾವು ಮನೆಗೆ ಬಂದೆವು. ನನ್ನ ಅತ್ತೆ ನನ್ನನ್ನು ನನ್ನ ಕೋಣೆಯಲ್ಲಿ ಬಿಟ್ಟು ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಹೇಳಿದರು. ನಾನು ನನ್ನ ಹಾಸಿಗೆ ಮೇಲೆ ಮಲಗಿದ್ದೆ. ಮನೆಯಲ್ಲಿ ಇನ್ನೂ ಅತಿಥಿಗಳು ಇದ್ದರು. ಅದು ಮದುವೆಯ ಮನೆ. ಅತಿಥಿಗಳು ಇರುವುದು ದೊಡ್ಡ ವಿಷಯವೇನಾಗಿರಲಿಲ್ಲ. ಗೌತಮ್ನೊಂದಿಗೆ ತಮಾಷೆ ಮಾಡುತ್ತಿದ್ದ ಗೌತಮ್ನ ಸ್ನೇಹಿತರು ಮಾತನಾಡುತ್ತಿರುವುದು ನನಗೆ ಕೇಳಿಸುತ್ತಿತ್ತು. ಒಂದೇ ರಾತ್ರಿಯಲ್ಲಿ ನಿನ್ನ ಹೆಂಡತಿ ಪ್ರಜ್ಞೆ ತಪ್ಪುವಂತೆ ನೀನು ಏನು ಮಾಡಿದ್ದೀಯಾ ಎಂದು ಕೇಳುತ್ತಿದ್ದರು. ಛೇ, ನಾಜೂಕಿನ ಹುಡುಗಿಯಾಗಿದ್ದಳು. ಪ್ರೀತಿ ವಾತ್ಸಲ್ಯದಿಂದ ವರ್ತಿಸಬೇಕಿತ್ತು. ಆ ನವಿರಾದ ಹೂವನ್ನು ತುಳಿದು ಬಿಟ್ಟೆ. ಜನರು ಮಾತನಾಡಿಕೊಳ್ಳಲು ಅವಕಾಶ ಸಿಕ್ಕಿದೆ. ಎಲ್ಲರೂ ಏನು ತಿಳಿದುಕೊಳ್ಳುತ್ತಾರೆ ಎಂದು ನನಗೆ ತಿಳಿಯಲಿಲ್ಲ. ನಾನು ಎಲ್ಲರೆದುರು ಮುಜುಗರವನ್ನು ಅನುಭವಿಸಿದೆ. ನನ್ನಿಂದಾಗಿ ಗೌತಮ್ ಎಲ್ಲರ ಮುಂದೆ ಮುಜುಗರ ಅನುಭವಿಸುತ್ತಿದ್ದ ಎಂದು ಯಾರೋ ಹೇಳುತ್ತಿದ್ದರು. ಇನ್ನು 4 ದಿನ ರೂಮಿಗೆ ಹೋಗಬೇಡ ಎಂದು ನನ್ನ ಪತಿಗೆ ಹೇಳುತ್ತಿದ್ದರು. ನಗು ಮತ್ತು ನಗುವಿನ ಶಬ್ದಗಳು ನನ್ನ ಕಣ್ಣಿಗೆ ಬೀಳುವಂತೆ ಮಾಡುತ್ತಿದ್ದವು. ಆದರೆ ನಾನು ಸಹ ಅಸಹಾಯಕಳಾಗಿದ್ದೆ. ನಿಜವಾದ ಕಾರಣವನ್ನು ನನ್ನ ಗಂಡನಿಗೆ ಹೇಳಿದ್ದರೆ ಅವನು ನನಗೆ ವಿಚ್ಛೇದನ ನೀಡಿ ಮನೆಯಿಂದ ಹೊರ ಹಾಕುತ್ತಿದ್ದನು. ಒಂದು ವೇಳೆ ನಾನು ಏನನ್ನೂ ಹೇಳದೇ ಇದ್ದರೆ ಅವನು ಸಂಬಂಧವನ್ನು ಹೊಂದಿದ ಕೆಲವು ತಿಂಗಳ ನಂತರ ತಿಳಿಯುತ್ತಿತ್ತು ನಾನು ಯಾವ ಹಂತದಲ್ಲಿ ನಿಂತಿದ್ದೇನೆ. ಕೆಲವು ದಿನಗಳಿಂದ ನನ್ನ ಅತ್ತೆ ನನ್ನ ಬಳಿಗೆ ಬರುತ್ತಿದ್ದರು. ಅವರು ನನಗೆ ಆಹಾರವನ್ನು ನೀಡುತ್ತಿದ್ದರು. ಅವರು ತುಂಬ ಮೃದು ಮನಸ್ಸಿನ ಮಹಿಳೆ, ತುಂಬ ಒಳ್ಳೆಯ ಮತ್ತು ಪ್ರೀತಿಯಿಂದ ನನ್ನನ್ನು ನೋಡಿಕೊಳ್ಳುತ್ತಿದ್ದರು. ಕ್ರಮೇಣ ಎಲ್ಲ ಅತಿಥಿಗಳು ಹೊರಟು ಹೋಗಿದ್ದರು. ನನ್ನ ಆರೋಗ್ಯವು ಈಗ ಸುಧಾರಿಸಿತ್ತು. ಹಾಗಾಗಿ ಅಡುಗೆ ಮನೆ ಕೆಲಸವನ್ನು ನಾನೇ ನೋಡಿಕೊಳ್ಳತೊಡಗಿದೆ. ಆದಾಗ್ಯೂ ನನ್ನ ಅತ್ತೆ ನನ್ನನ್ನು ಕೆಲಸವನ್ನು ಮಾಡಲು ಬಿಡುತ್ತಿರಲಿಲ್ಲ. ಗೌತಮ್ ತುಂಬ ಮೌನವಾಗಿದ್ದನು. ಅವನು ಊಟ ಮಾಡುವಾಗಲೂ ನನ್ನನ್ನು ದೂರುವ ಕಣ್ಣುಗಳಿಂದ ನೋಡುತ್ತಿದ್ದನು. ನನ್ನ ಅತ್ತೆಯ ಮನೆಯಲ್ಲಿ ನನ್ನ ಅತ್ತೆ ಮತ್ತು ನನ್ನ ಪತಿ ಮಾತ್ರ ವಾಸಿಸುತ್ತಿದ್ದರು. ಗೌತಮ್ ನನ್ನ ಅತ್ತೆಗೆ ಒಬ್ಬನೇ ಮಗನಾಗಿದ್ದನು. ಅತಿಥಿಗಳೆಲ್ಲ ಹೋಗಿದ್ದರೂ ನನ್ನ ಅತ್ತೆ ತನ್ನ ಸ್ನೇಹಿತೆ ಮತ್ತು ಮಗಳನ್ನು ತನ್ನೊಂದಿಗೆ ಇಟ್ಟುಕೊಂಡಿದ್ದರು. ನನ್ನ ಅತ್ತೆಯ ಗೆಳತಿಯ ಮಗಳು ನನ್ನ ವಯಸ್ಸಿನವಳಾಗಿದ್ದಳು. ಅವಳ BA ಎಕ್ಸಾಮ್ ಈಗಾಗಲೇ ಮುಗಿದಿತ್ತು. ಆದ್ದರಿಂದ ತಾಯಿ ಮತ್ತು ಮಗಳು 1 ತಿಂಗಳು ಇಲ್ಲೇ ಇರಲು ಯೋಚಿಸಿದ್ದರು. ಸೋನಿಯಾ ಕೂಡ ತುಂಬಾ ಸುಂದರಿಯಾಗಿದ್ದಳು. ಗೌತಮ್ ಜೊತೆ ನಿರಾತಂಕವಾಗಿ ಇರುತ್ತಿದ್ದಳು ಮತ್ತು ಗೌತಮ್ ಜೊತೆ ಲವಲವಿಕೆಯಿಂದ ಮಾತನಾಡುತ್ತಿದ್ದಳು. ಅವಳ ನಡವಳಿಕೆಯಿಂದ ನನಗೆ ಕಸಿವಿಸಿಯಾಗುತ್ತಿತ್ತು. ಆ ದಿನವೂ ಸೋನಿಯಾ ಡೈನಿಂಗ್ ಟೇಬಲ್ ಬಳಿ ಕುಳಿತು ಗೌತಮ್ ಜೊತೆ ವಿವಿಧ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದಳು. ಆದರೆ ಗೌತಮ್ ಅವಳ ಮಾತಿಗೆ ಗಮನ ಕೊಡುತ್ತಿರಲಿಲ್ಲ. ಅವರು ಕೇವಲ ಕೊಟ್ಟ ಉತ್ತರವನ್ನೇ ಕೊಡುತ್ತಿದ್ದರು. ಅವನ ಕಣ್ಣುಗಳು ನನ್ನ ಮೇಲೆಯೇ ಮಾತ್ರ ನಿಂತಿದ್ದವು. ಅವನು ತನ್ನ ಬಾಯಿಯಿಂದ ನನಗೆ ಏನನ್ನೂ ಹೇಳುತ್ತಿರಲಿಲ್ಲ, ಆದರೆ ಅವನ ಕಣ್ಣುಗಳು ನನಗೆ ಏನನ್ನೋ ಹೇಳುತ್ತಿದ್ದವು. ಇದನ್ನು ನಾನು ತಿಳಿಯದವಳ ಹಾಗೆ ಸುಮ್ಮನಿದ್ದೆ. ನಾನು ರಾತ್ರಿ ಅಡುಗೆ ಕೆಲಸ ಮಾಡುತ್ತಿದ್ದೆ. ನನ್ನ ಅತ್ತೆ ಅವರ ಕೋಣೆಗೆ ಹೋದರು. ಅವರ ಸ್ನೇಹಿತೆ ಮತ್ತು ಅವರ ಮಗಳು ಸೋನಿಯಾ ಕೂಡ ನನ್ನ ಅತ್ತೆಯ ಕೋಣೆಗೆ ಹೋದರು. ಗೌತಮ್ ಅವರ ಈ ಸಣ್ಣ ಫ್ಲ್ಯಾಟ್ ಕೇವಲ 2 ಕೋಣೆಗಳು, 1 ಹಾಲ್ ಮತ್ತು ಊಟದ ಕೋಣೆಯನ್ನು ಹೊಂದಿತ್ತು.
ನಾನು ಪಾತ್ರೆಗಳನ್ನು ತೊಳೆಯುತ್ತಿದ್ದೆ. ಯಾರದ್ದೋ ಹತಾಶ ನೋಟವು ನನ್ನನ್ನು ಅವರ ಬಳಿ ನೋಡುವಂತೆ ಒತ್ತಾಯಿಸಿತು. ನಾನು ತಿರುಗಿ ನೋಡಿದೆ. ಗೌತಮ್ ನನ್ನ ಹಿಂದೆಯೇ ನಿಂತಿದ್ದನು. ಅವನು ನಿದ್ದೆ ಬರುತ್ತಿಲ್ಲ, ನನಗೆ ತಲೆನೋವು ಇದೆ, ನನಗೆ 1 ಕಪ್ ಚಹಾ ಕೊಡು ನೇಹಾ ಎಂದು ಕೇಳಿದನು. ನಾನು ಟೀ ಕೆಟಲನ್ನು ಗ್ಯಾಸ್ ಮೇಲೆ ಇಟ್ಟೆ. ಅವನು ಚಹಾ ಕೇಳಿ ಹೊರಗೆ ಹೋಗುತ್ತಾನೆ ಎಂದು ನಾನು ಭಾವಿಸಿದೆ. ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ನಾನು ನನ್ನ ದುಪ್ಪಟ್ಟವನ್ನು ಅಡುಗೆ ಮನೆಯ ಬಾಗಿಲಿಗೆ ನೇತು ಹಾಕುತ್ತಿದ್ದೆ. ಏಕೆಂದರೆ ಆ ಸಮಯದಲ್ಲಿ ನಾನು ಅಡುಗೆ ಮನೆಯಲ್ಲಿ ಒಬ್ಬಳೇ ಇರುತ್ತಿದ್ದೆ. ಆಗ ಮನೆಯಲ್ಲಿ ಅಣ್ಣ ತಮ್ಮಂದಿರು ಮಾವ ಯಾರೂ ಇರಲಿಲ್ಲ. ಆದರೆ ಗೌತಮ್ ಇದ್ದಕ್ಕಿದ್ದಂತೆ ಹೇಗೆ ಅಡುಗೆ ಮನೆಗೆ ಬಂದು ನನ್ನ ಹತ್ತಿರ ನಿಲ್ಲುತ್ತಾನೆ ಎಂದು ನನಗೆ ತಿಳಿದಿರಲಿಲ್ಲ. ಅವನು ದಿಂಬಿನೊಂದಿಗೆ ನನ್ನನ್ನು ನೋಡುತ್ತಿದ್ದನು. ನಾನು ಅವನನ್ನು ಎಚ್ಚರಿಕೆಯಿಂದ ನೋಡಿದಾಗ ನನಗೆ ನಾಚಿಕೆಯಾಗತೊಡಗಿತು. ಅವನು ಅಡುಗೆ ಮನೆಯ ಬಾಗಿಲ ಬಳಿ ನಿಂತಿದ್ದನು. ಅಲ್ಲಿಯೇ ನನ್ನ ದುಪ್ಪಟ್ಟ ಕೂಡ ನೇತಾಡುತ್ತಿತ್ತು. ಅಲ್ಲಿಂದ ದುಪ್ಪಟ್ಟವನ್ನು ತೆಗೆದು ಮೈ ಮೇಲೆ ಹಾಕಿಕೊಳ್ಳಲು ಆಗಲಿಲ್ಲ. ನಾನು ಆದಷ್ಟು ಬೇಗ ಚಹಾ ಮಾಡಲು ಪ್ರಯತ್ನಿಸುತ್ತಿದ್ದೆ. ಆದರೆ ಸಮಸ್ಯೆ ಏನೆಂದರೆ ಇಂದು ಗ್ಯಾಸ್ ಸ್ಟವ್ಗೆ ಏನಾಯಿತು, ಅದು ನಿಧಾನವಾಗಿ ಉರಿಯುತ್ತಿತ್ತು. ಮುಂದುವರಿಯುವುದು.